ಕೊನೆಗೂ ಕಾವೇರಿ ನೀರಿನ ದರ ಹೆಚ್ಚಳ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕಿಂದ ಇದು ಜಾರಿ ಆಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಜಲಮಂಡಳಿಯ ಅಧ್ಯಕ್ಷ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಕಾವೇರಿ ನೀರಿನ ದರ ಎಷ್ಟು ಹೆಚ್ಚಳ ಆಗ್ತಾ ಇದೆ? ಗೃಹ ಬಳಕೆದಾರರಿಗೆ, ವಾಣಿಜ್ಯ ಬಳಕೆದಾರರಿಗೆ ಎಷ್ಟು ಹೊರೆ ಆಗ್ತಾ ಇದೆ ಸರ್? ಈಗಾಗಲೇ ಹೇಳಿದ್ದೀನಿ, ಇದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡಿದ್ದೇವೆ. ಕಳೆದ 11 ವರ್ಷಗಳಲ್ಲಿ ಕಾವೇರಿ ದರವನ್ನು ಹೆಚ್ಚು ಮಾಡಿಲ್ಲ. ಈ 11 ವರ್ಷಗಳಲ್ಲಿ 3 ಬಾರಿ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಆಗಿದೆ. ಹಾಗಾಗಿ ಇದರಿಂದ ಈ 3 ಬಾರಿ ಎಲೆಕ್ಟ್ರಿಸಿಟಿ ಖರ್ಚು ನಮಗೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಾಗಿ ನಮ್ಮದು ಆರ್ಥಿಕ ತೊಂದರೆ ಆಗ್ತಾ ಇದೆ. ಹೀಗೆ ಹೋದರೆ ಮುಂದಿನ ದಿವಸಗಳಲ್ಲಿ ಆರ್ಥಿಕವಾಗಿ ಭಾಳಷ್ಟು ಕಷ್ಟಗಳಲ್ಲಿ ಜಲಮಂಡಳಿ ಸಿಕ್ಕೊಡುತ್ತೆ ಮತ್ತು ಇದರಿಂದ ಜನರಿಗೂ ಕೂಡ ತೊಂದರೆ ಆಗೋದು ಸಾಧ್ಯ ಇದೆ. ಹಾಗಾಗಿ ಯಾಕಂದರೆ ಜಲಮಂಡಳಿ ಸೇವೆ ತಪ್ಪಿಸ್ಕೊಂಡಿದ್ರೆ ಮತ್ತು ಜನರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ರೀತಿ ಒಂದು ಅನಿವಾರ್ಯದ ಒಂದು ಪರಿಸ್ಥಿತಿ ಆಗಿದೆ. ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಜನರಿಗೂ ಜಾಸ್ತಿ ಹೊರೆಯಾಗದೆ, ನಮಗೂ ಕೂಡ ಜಾಸ್ತಿ ಹೊರೆಯಾಗದೆ ಒಂದು ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಮಗೀಗ ಗೃಹ ಬಳಕೆದಾರರಿಗೆ ತುಂಬ ಕಡಿಮೆ ಅಂದರೆ 0 to 8,000 ಲೀಟ್ರ್ ಯಾರು ಕನ್ಸ್ಯೂಮ್ ಮಾಡಿದೆ ಅವ್ರಿಗೆ ಕೇವಲ 0.15 ಪೈಸೆ, ಅಂದರೆ 1 ಪೈಸಾಕ್ಕಿಂತ ಕಡಿಮೆ, ಅಂದರೆ 1/4 ಪೈಸಾಕ್ಕಿಂತ ಕಡಿಮೆ ಪರ್ ಲೀಟ್ರಿಗೆ ಚಾರ್ಜ್ ಇಂಕ್ರೀಸ್ ಆಗುತ್ತೆ. ನೆಕ್ಸ್ಟು ಈ ಥರ ಬೇರೆ ಬೇರೆ ಕ್ಯಾಟಗರಿ ಮಾಡಿದೆ. ಮ್ಯಾಕ್ಸಿಮಮ್ ಗೃಹ ಬಳಕೆದಾರರು ಯಾರು ತುಂಬ 50,000 1 ಲಕ್ಷ ಲೀಟ್ರ್ ಬಳಕೆ ಮಾಡೋ ಅವರಿಗೆ ಮಾತ್ರ 1 ಪೈಸಾ ಪರ್ ಲೀಟ್ರ್ ಹೆಚ್ಚಾಗುತ್ತೆ. ವಾಣಿಜ್ಯ ಬಳಕೆಗೆ ಸರ್? ವಾಣಿಜ್ಯ ಬಳಕೆಗೆ ನಾವು 0.90 ಪೈಸೆ, ಅಂದರೆ 1 ಪೈಸಾಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಪರ್ ಲೀಟ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ಲಾಬ್ನಲ್ಲಿ. ಅದಾದಮೇಲೆ ಮ್ಯಾಕ್ಸಿಮಮ್ 1.50 1.60 ಪೈಸೆವರೆಗೆ ಹೋಗುತ್ತೆ. ಅಪಾರ್ಟ್ಮೆಂಟ್ಗಳಿಗೆ ಪ್ರತ್ಯೇಕವಾಗಿ ಈ ಸರಿ ಏನು ಸ್ಲ್ಯಾಬ್ ಏನು ಮಾಡಿದ್ದೀರಾ? ಅಪಾರ್ಟ್ಮೆಂಟ್ಗಳಿಗೆ ಏನಾಗಿದೆಪ್ಪ ಅಂದರೆ ಇಲ್ಲಿವರೆಗೆ ಯಾರೂ ಕೂಡ ಅಪಾರ್ಟ್ಮೆಂಟ್ಗಳದ್ದು ಒಂದೇ ಸ್ಲಾಬ್ ಇತ್ತು. ಇದರಿಂದ ಏನಾಗಿದೆ, ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ಗಳಿಂದ ಅವರಿಗೆ ಭಾಳಷ್ಟು ಮೊರೆ ಆಗ್ತಾಯಿತ್ತು. ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು. ಹಾಗಾಗಿ ನಾವೇನು ಮಾಡಿದ್ದೇವೆ, ಅದನ್ನು ಕ್ಯಾಟಗರಿ ಮಾಡಿದ್ದೇವೆ. 0 to 2 lakhs ಒಂದು ಕ್ಯಾಟಗರಿ ಮಾಡಿದೆ. ಅವರಿಗೆ ಕೇವಲ 0.30 ಪೈಸಾ ಮಾತ್ರ ಇಂಕ್ರೀಸ್ ಮಾಡಿದ್ದೇವೆ. 1 ಪೈಸಾ ಅರ್ಧ ಪೈಸಾಕ್ಕಿಂತ ಕಡಿಮೆ, ಅಂದರೆ 1/4 ಪೈಸಾಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಆಮೇಲೆ 2 lakhs to 5 lakhs ಏರಿದ್ದಾರೆ ಅವರಿಗೆ 0.60 ಪೈಸೆ, ಅಂದರೆ ಅರ್ಧ ಪೈಸಾಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಅರ್ಧ ಪೈಸಾ ಆಗುತ್ತೆ. ಆಮೇಲೆ ಇದು 10 lakhsವರೆಗೆ 10 lakhsಗೆ 1 ಪೈಸಾ ಪರ್ ಲೀಟ್ರ್ ಜಾಸ್ತಿ ಮಾಡ್ತಾರೆ. ಜನರಿಗೆ ಅರ್ಥ ಆಗೋ ರೀತಿ ಹೇಳೋದಾದರೆ, ಗೃಹ ಬಳಕೆ 120 ರೂಪಾಯಿ ಬಿಲ್ ಕಟ್ತಾ ಇರ್ತಾರೆ, ಅವರಿಗೆ ಈಗ ಎಷ್ಟು ಜಾಸ್ತಿ ಆಗುತ್ತೆ ಸರ್? 120 ರೂಪಾಯಿ ಗೃಹ ಬಳಕೆ ಮಾಡ್ತಿದೆ, ಅವ್ರಿಗೆ ಒಂದು 15ರಿಂದ 20 ರೂಪಾಯಿ ಜಾಸ್ತಿ ಆಗುತ್ತೆ ತಿಂಗಳಿಗೆ. ಇದ್ರ ಜೊತೆಗೆ UGD ದರನೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟು ಪರ್ಸೆಂಟ್? UGD ದರ ಸಪೋಸ್ ನಾನು 10 ರೂಪಾಯಿ UGD ವಾಟರ್ ಥರ ಇಂಕ್ರೀಸ್ ಆದರೆ, ಒಂದು 1 ರೂಪಾಯಿ ಇಂಕ್ರೀಸ್ ಆದರೆ 25 ಪೈಸಾ ಬಂದು ಸ್ಯಾನಿಟರಿ ಚಾರ್ಜಸ್ ಇಂಕ್ರೀಸ್ ಆಗುತ್ತೆ. ಹಾಗಾದರೆ 120 ರೂಪಾಯಿ ದರ ಏನು ಬರ್ತಾ ಇದೆ, ಕಾವೇರಿ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಈಗ 160 ರೂಪಾಯಿವರೆಗೂ ಕೂಡ ಆಗುತ್ತಾ ಹೇಗೆ? ಇಲ್ಲ, 120 ರೂಪಾಯಿ ಮಾಡೋರಿಗೆ 140 ರೂಪಾಯಿ ಮ್ಯಾಕ್ಸಿಮಮ್ ಆಗುತ್ತೆ. UGD ಸೇರಿ ಇಲ್ಲ ಸರ್, 135ರಿಂದ 140 ರೂಪಾಯಿ, 15 ರೂಪಾಯಿಂದ 120ಕ್ಕೆ ನಾನು ಹೇಳ್ತಾ ಇದ್ದೀನಿ. 120 ಇದ್ದರೆ 15ರಿಂದ 20 ರೂಪಾಯಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಅಪಾರ್ಟ್ಮೆಂಟ್ ಮತ್ತು ವಾಣಿಜ್ಯ ಬಳಕೆದಾರರಿಗೆ ಸರ್ ಅದನ್ನು ನಾವು ಲೆಕ್ಕ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಸರ್, ವಾಣಿಜ್ಯ ಬಳಕೆದಾರರು 1000 ರೂಪಾಯಿ ಬಿಲ್ ಬರ್ತಾ ಇತ್ತು ಅಂದರೆ ಅವ್ರಿಗೆ ಎಷ್ಟು ಜಾಸ್ತಿ ಆಗುತ್ತೆ ಸರ್? 1000 ರೂಪಾಯಿ ಇದ್ದರೆ ಅವರಿಗೆ 1,000 ಅಂದಾಜಲ್ಲಿ ಸರ್. ಹಿಂಗೆ ಹೇಳಿ ನನಗೆ ಗೊತ್ತಾಗಲ್ಲ ಅಷ್ಟೇ, ಯಾಕಂದರೆ ಓಕೆ ಸರ್. ಅದೇ ರೀತಿ ಅಪಾರ್ಟ್ಮೆಂಟ್ ಬಳಕೆದಾರರಿಗೆ ಸರ್ ಎಷ್ಟು ಜಾಸ್ತಿ ಆಗುತ್ತೆ ಸರ್? ಅಪಾರ್ಟ್ಮೆಂಟ್ ಬಳಕೆ ನಾನು ಆಗಲೇ ಹೇಳ್ತೀನಲ್ಲ, ಅವರು ಮಿನಿಮಮ್ ಕ್ಯಾಟಗರಿ ಇದ್ದರೆ 5 lakhs ಹೊರಗೆ ಹಾಕೋತಿದ್ರೆ ಅವ್ರಿಗೆ ಅಷ್ಟೊಂದು ಏನು ಅನಿಸೋದೇ ಇಲ್ಲ. ಯಾಕಂದರೆ ತುಂಬ ಕಡಿಮೆ ನಾವು ಇಂಕ್ರೀಸ್ ಮಾಡಿದ್ದೇವೆ ಎಲ್ಲರಿಗೂ ಸಹ. ಈವನ್ ಬಡವರಿಗೆ ಕೂಡ, ಸಾಮಾನ್ಯ ವರ್ಗದವ್ರಿಗೆ ಕೂಡ 25,000 20,000 ಲೀಟ್ರ್ ಒಳಗಡೆ ಯಾರು ನೀರು ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಏನು ಬೆಲೆ ಏರಿಕೆ ಆಗಿದ್ದು ಕೂಡ ಅಷ್ಟೊಂದು ಆಗಿದೆ ಅಂತ ಆಗಲ್ಲ. ಯಾರು ಜಾಸ್ತಿ ನೀರನ್ನು ಬಳಕೆ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಬೆಲೆ ಏರಿಕೆ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಇನ್ನು ಮುಂದೆ ಕಾವೇರಿ ನೀರಿನ ದರ ಹೆಚ್ಚಳ ಆಗುತ್ತೆ ಅಂತೇಳಿ ಹೇಗೆ ಸರ್, ಅದು ಯಾವ ರೀತಿಯಾಗಿ ನಿರ್ಧಾರನ ತೆಗೆದುಕೊಂಡ್ರಿ? ಈಗ ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನರು ಒಂದು ನಿರ್ಧಾರವನ್ನು ಕೊಟ್ಟಿದ್ದಾರೆ. ಅವ್ರೇನು ಹೇಳಿದಾರಪ್ಪ ಅಂದರೆ, ಒಂದೇ ಸರಿ ನಾವು ಮಾಡೋಕ್ಕಾಗಲ್ಲ. ಈ ಥರ ನಾವು ಈಗ 11 ವರ್ಷ ಆಗಿದೆ, ಈಗ 3 ಪುಟ ಇಂಕ್ರೀಸ್ ಮಾಡಬೇಕು. ನಾವು 3 ಪುಟ ಮಾಡೋಕ್ಕಾಗಲ್ಲ ಒಂದೇ ಸರಿ. ಯಾಕೆ, ಅದಕ್ಕಾಗಿ ತುಂಬ ಕಡಿಮೆ 1 ಪೈಸಾ ಪರ್ ಲೀಟ್ರ್ ಮ್ಯಾಕ್ಸಿಮಮ್ ಜಾಸ್ತಿ ಮಾಡಿದ್ದೇವೆ. ಅದಕ್ಕಿಂತ ಕಡಿಮೆ 1/4 ಪೈಸಾಕ್ಕಿಂತ ಕಡಿಮೆ ನಾವು ರೇಟನ್ನು ಹೆಚ್ಚು ಮಾಡಿದ್ದೇವೆ ಕೆಲವೊಂದು ಕಡೆ, ಬಡವರಿಗೆ ಜಾಸ್ತಿ ಹೊರೆಯಾಗಬಾರ್ದು ಅಂತ. ಹಾಗಾಗಿ ಪ್ರತಿ ವರ್ಷ ಸ್ವಲ್ಪ ಮಾಡ್ತಾ ಹೋದರೆ ಅನುಕೂಲ ಆಗುತ್ತೆ. ನೀಡ್ಬಿಟ್ಟು 3% ಪರ್ ಇಯರ್, ಎವ್ರಿ ಇಯರ್ 3% ಪರ್ ಇಯರ್ ಇಂಕ್ರೀಸ್ ಆಗೋಕ್ಕೆ. ಎಷ್ಟು ವರ್ಷದವರೆಗೂ ಹೀಗೆ ಮಾಡಬೇಕು ಅಂತ ಸರ್? ಇಲ್ಲ, ಅದು ಪ್ರತಿ ವರ್ಷ ಇಂಕ್ರೀಸ್ ಆಗ್ತಾ ಹೋಗುತ್ತೆ. 3% ರೇಟ್ ಇಂಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಇನ್ಫ್ಲೇಷನ್ ರೇಟೇ 9% 10% ಇದೆ. ಹಾಗಾಗಿ ಅದರಲ್ಲಿ ನಾವು 3% ಅಂದರೆ ಅದರಲ್ಲಿ ತುಂಬ ಕಡಿಮೆನೇ ನಾವು ಇಂಕ್ರೀಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ನೀರಿನ ದರ ಹೆಚ್ಚಳ ಮಾಡಬೇಕಂದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಯಿತು. ಇನ್ನು ಮುಂದೆ ಆ ರೀತಿಯಾದಂಥ ನಿಯಮನೇ ಇಲ್ಲ, ನೀವು ಬೋರ್ಡಲ್ಲೇ ನೀವು ದರವನ್ನು ನಿಗದಿ ಮಾಡಬಹುದು, KRC ರೀತಿ.
ಇನ್ನು ಮುಂದೆ ಆಟೋಮೆಟಿಕ್ ರಿವಿಷನ್ ಆಗುತ್ತೆ. ಸೊ ದಟ್ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಯಾಕಂದರೆ ಸುಮ್ಮನೆ ಸ್ವಲ್ಪ ಮಾಡ್ತಾ ಹೋದರೆ ಈಸಿಯಾಗಿ ಮಾಡ್ಬೋದು. ಈಗ ಉಳಿತಾಯ ಮಾಡ್ತಾ ಹೋಗ್ತೀವಲ್ಲ, ಆ ಥರ ಪ್ರತಿ ವರ್ಷ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದರೆ ಅವರಿಗೆ ಅದು ಅಷ್ಟೊಂದು ಕಷ್ಟ ಅನ್ನಿಸಲ್ಲ. ಸರ್, ತಾವು ಹೇಳ್ತಾ ಇದ್ರಿ ಭಾಳಷ್ಟು ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ, ಖರ್ಚಾಗ್ತದೆ ಅಂತೇಳಿ. ಸೊ ಈ ದರ ಹೆಚ್ಚಳ ಮಾಡೋದ್ರಿಂದ ನಿಮಗೆ ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಎಷ್ಟು % ಮ್ಯಾನೇಜ್ ಆಗುತ್ತೆ? ನನಗೆ ಒಂದು 25% 30%ವರೆಗೆ ಲಾಸ್ ಕಡಿಮೆ ಆಗುತ್ತೆ. ಉಳಿದಂಥ 70% ಲಾಸ್ಗಳು ಕಡಿಮೆ ಮಾಡೋದಕ್ಕೆ ನಾವು ನಮ್ಮ ಹಂತದಿಂದ ಎಲೆಕ್ಟ್ರಿಸಿಟಿ ಏನಿದೆ, ಈಗ ಬೆಸ್ಕಾಮು ಇಂದ ಎಲೆಕ್ಟ್ರಿಸಿಟಿ ತೊಗೊಳ್ತಾ ಇದ್ವಿ, ಅದು ರೇಟ್ ನಮ್ಮ ಕಮರ್ಷಿಯಲ್ ರೇಟಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಏನು ಹೇಳಿದಾರಪ್ಪ ಅಂದರೆ, ಸೋಲಾರ್ ಪವರ್ ತೊಗೊಳ್ಳಿ, ನಿಮಗೆ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ. ಆ ರೀತಿ ನಾವು ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮರುಬಳಕೆ ನೀರಿನ ದರನೂ ಕೂಡ ಹೆಚ್ಚಳ ಮಾಡಿದ್ದೀರಿ ಅಂತ, ಹೌದಾ ಸರ್? ಇಲ್ಲ, ಮರುಬಳಕೆ ನೀರಿನ ದರವನ್ನು ನಾವು ಹೆಚ್ಚು ಮಾಡಿಲ್ಲ. ಯಾಕಂದರೆ ಮರುಬಳಕೆ ನೀರು ಜಾಸ್ತಿ ಮಾಡಿದಷ್ಟು ನಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ನಾವು 1000 ಲೀಟರ್ಗೆ 53 ರೂಪೀಸು ಖರ್ಚು ಮಾಡ್ತಾ ಇದ್ದೀವಿ. ಮರುಬಳಕೆ ನೀರು ನಾವು 15 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಹಾಗೆ ಮರುಬಳಕೆ ನೀರನ್ನು ಬಳಕೆ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಜನರಿಗೆ ಏನು ಹೇಳ್ತೀರಿ ಸರ್? ಹೊರೆನೇ ಸಹಜವಾಗಿ, ಅದು ಎಷ್ಟೇ ದರ ಹೆಚ್ಚಳ ಮಾಡಿದ್ರೂ ಜನರಿಗೆ ತೊಂದರೆನೇ ಆಗುತ್ತೆ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈಗ ನಾನು ಆಗಲೇ ಹೇಳಿದ ಪ್ರಕಾರ ನಾವು ಕೆಲವೊಂದು ಸಮಯಗಳಲ್ಲಿ ಶಾರ್ಟ್ ಟೈಮ್ ಕಷ್ಟಗಳನ್ನು ಲಾಂಗ್ ಟೈಮ್ ಅನುಕೂಲಕ್ಕಾಗಿ ನಾವು ಕಷ್ಟ ತಗೊಳ್ಬೇಕಾಗತ್ತೆ. 11 ವರ್ಷವಾಗಿ ಜಲಮಂಡಳಿ ಕಷ್ಟವನ್ನು ಅನುಭವಿಸಿದ್ದೆ. ಹಾಗಾಗಿ ಈಗ ನಾವು ಆ ಕಷ್ಟವನ್ನು ಫುಲ್ಲು ಕೂಡ ಪಾಸ್ ಮಾಡಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಜನಪರ ಸೇವೆಯನ್ನು ಮಾಡ್ತೀವಿ ಅಂದರೆ ಜಲಮಂಡಳಿಗೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ತಮ್ಮ ಜೊತೆಗೆ ನಾವು ಕೂಡ ನಿಂತು ಕೆಲಸ ಮಾಡ್ತೀವಿ. ಮುಂದಿನ ಬರುವ ದಿನಗಳಲ್ಲಿ ತಮಗೆ ಒಳ್ಳೆಯ ಸೇವೆಯನ್ನು ಕೊಡ್ತೀವಿ. ಮತ್ತು ಹೆಚ್ಚು ರೀತಿಯಲ್ಲಿ ದರ ಈಗ ಒಂದ್ಸರಿ ಆಗಿದೆ, ಮುಂದೆ ಜಾಸ್ತಿ ಮಾಡುವ ಒಂದು ಹೆದರಿಕೆ ಇಲ್ಲ. ಆಟೋಮೆಟಿಕ್ ಆಗ್ತಾ ಇದ್ರೆ ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಮಾಡಿದರೆ ಅವರಿಗೆ ತೊಂದರೆ ಆಗಲ್ಲ. ಪ್ರತಿ ವರ್ಷ 3% ಅಂದರೆ ತುಂಬ ಕಡಿಮೆ ಆಗುತ್ತೆ. ಆವಾಗ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗ್ತದೆ. ಇಲ್ಲದಿದ್ದರೆ ಒಂದೇ ಸರಿ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಈಗ ಒಂದೇ ಸರಿ ಅಷ್ಟೊಂದು ಹೆಚ್ಚು ಮಾಡಿಲ್ಲ. ನಾವು ಬ್ಯಾಲೆನ್ಸ್ ಮಾಡಿದ್ದೇವೆ. ನಾವು ಕಷ್ಟವನ್ನು ಜಾಸ್ತಿ ತೊಗೊಂಡಿದ್ದೇವೆ, ಕಡಿಮೆಯನ್ನು ಪಾಸ್ ಆನ್ ಮಾಡಿದ್ದೇವೆ. ಇದು ಜಲಮಂಡಳಿ ಅಧ್ಯಕ್ಷರಂತ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.